ಹಲೋ ನಮಸ್ಕಾರ ಎಲ್ಲರಿಗೂ. ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿವರೆಗೂ ಕೂಡ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನು ಪಡ್ಕೊಳ್ತಾ ಇದ್ರು. ಈಗ ದಿಢೀರ್ ಅಂತ ಹೇಳಿ ಗೃಹಲಕ್ಷ್ಮಿಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತರ್ತಾ ಇದ್ದಾರೆ ಸರ್ಕಾರದವರು ಅಂತಲೇ ಹೇಳ್ಬೋದು. ಸೊ ಪ್ರತಿ ತಿಂಗಳು ಏನು ನೀವು 2,000 ರೂಪಾಯಿ ಹಣವನ್ನು ಪಡ್ಕೊಳ್ತಾ ಇದ್ರಿ, ಆ ಒಂದು 2,000 ರೂಪಾಯಿ ಹಣದಲ್ಲಿ 200 ರೂಪಾಯಿ ಕಟ್ ಮಾಡಿ ನಿಮಗೆ 1,800 ರೂಪಾಯಿ ಹಣ ಜಮೆ ಮಾಡ್ತಾ ಇದ್ದೀವಿ ಅಂತಲೇ ತಿಳಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ, ಈಗ ದಿಢೀರ್ ಅಂತ 1,800 ರೂಪಾಯಿ ಕೊಡ್ತಾ ಇರೋದಕ್ಕೆ ಕಾರಣ ಏನು, ಇಲ್ಲ ನಮ್ಗೆ 2,000 ರೂಪಾಯಿನೇ ಬರಬೇಕು ಅಂದರೆ ನಾವೇನು ಮಾಡಬೇಕು, ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಪೂರ್ತಿಯಾಗಿ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ತಡ ಮಾಡದೆ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಇಲ್ಲಿವರೆಗೂ ಕೂಡ 26ನೇ ಕಂತಿನ ಹಣದವರೆಗೂ ಹಣವನ್ನು ಪಡ್ಕೊಂಡಿರುವಂಥದ್ದು. ಸೊ ಹೆಚ್ಚು ಕಮ್ಮಿ ಅಂದರೂ 48,000 ರೂಪಾಯಿ ಅನಿಸುತ್ತೆ ಒಂದು ಮಹಿಳೆಗೆ. ಸೊ ಒಂದು ಮಹಿಳೆಗೆ ನಮ್ಮ ಕರ್ನಾಟಕದಲ್ಲಿ 1,25,00,000ಕ್ಕಿಂತ ಹೆಚ್ಚು ಮಹಿಳೆಯರಿದ್ದಾರೆ. ಅದರಲ್ಲಿ 1 ಲಕ್ಷ ಮಹಿಳೆಯರನ್ನ ಕಟ್ ಡೌನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಕಾರಣ ಕೂಡ ಕಳೆದ ವೀಡಿಯೋಗಳಲ್ಲಿ ತಿಳಿಸಿದ್ದೀನಿ. ಹೊಸದಾಗಿ ಯಾರಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಕಳೆದ ಹಾಕಿರುವಂಥ ವೀಡಿಯೋಗಳನ್ನ ಚೆಕ್ ಮಾಡಿ. ಆವಾಗ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಏನಕ್ಕೆ 1 ಲಕ್ಷ ಮಹಿಳೆಯರನ್ನ ಕಟ್ ಡೌನ್ ಮಾಡಿದಿರಿ ಅಂತ ಹೇಳಿ. ಸೊ ಈಗ 25 ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರಲ್ಲಿ 1 ಲಕ್ಷ ಮಹಿಳೆಯರನ್ನ ಕಟ್ ಡೌನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅದರಲ್ಲಿ ಉಳಿದಂಥ ಮಹಿಳೆಯರೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ 48,000 ರೂಪಾಯಿ ಹಣವನ್ನು ಒಬ್ಬೊಬ್ಬರು ಪಡ್ಕೊಂಡಿರುವಂಥದ್ದು. ಇದು ಸಾಮಾನ್ಯವಾದಂಥ ವಿಚಾರ ಅಲ್ವೇ ಅಲ್ಲ. ಇಲ್ಲಿವರೆಗೂ ಕೂಡ ಯಾವ ಸರ್ಕಾರ ಕೂಡ ಈ ಥರ ಮಾಡಿಲ್ಲ. ಆ್ಯಂಡ್ ಈ ಸರ್ಕಾರನೇ ಮಾಡ್ತಾ ಇರೋದು ಅಂತಲೇ ಹೇಳ್ಬೋದು. ಸೊ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ನಡ್ಕೊಂಡು ಹೋಗ್ತಾರೆ ಅಂತಲೂ ಕೂಡ ಅಂದ್ಕೊಂಡಿದ್ವಿ. ಸೊ ಒಂದೊಂದು ಟೈಮ್ ಮಿಸ್ ಮಾಡಿದ್ದಾರೆ ಇಲ್ಲ ಅಂತಲ್ಲ, ಬಟ್ ಕರೆಕ್ಟ್ ಟೈಮ್ಗೆ ಹಣವನ್ನು ಕೊಟ್ಟಿದ್ದಾರೆ. ಅಂದರೆ ಪ್ರತಿ ತಿಂಗಳು ಕೂಡ ಹಣವನ್ನು ಕರೆಕ್ಟಾಗಿ ಕೊಡ್ತಾ ಹೋಗ್ತಿದ್ದಾರೆ. ಈಗ ಮಾತ್ರ ದಿಢೀರ್ ಅಂತೇಳಿ ಒಂದು ಬದಲಾವಣೆಯನ್ನು ತರ್ತಾ ಇದ್ದಾರೆ. ಸೊ ಪ್ರತಿ ತಿಂಗಳು ಏನು 2,000 ರೂಪಾಯಿ ಹಣವನ್ನು ಪಡ್ಕೊಳ್ತಾ ಇದ್ರಿ ಅಂಥವರಿಗೆ ಇನ್ನು ಮುಂದೆ 2,000 ರೂಪಾಯಿ ಹಣ ಜಮೆ ಆಗೋದಿಲ್ಲ. 2,000 ರೂಪಾಯಿ ಬದಲಿಗೆ 1,800 ರೂಪಾಯಿ ಹಣವನ್ನು ಜಮೆ ಮಾಡ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಥರ ಸಡನ್ನಾಗಿ ಏನಕ್ಕಪ್ಪ ಹೇಳ್ತಾ ಇದೆ ಅಂತಂದರೆ, ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಸಂಘ, ಸೊ ಅದ್ರ ಬಗ್ಗೆ ಎಲ್ಲ ಗೊತ್ತೇ ಇರುತ್ತೆ. ಎಲ್ಲ ವೀಡಿಯೋಗಳಲ್ಲೂ ಕೂಡ ನೋಡಿರ್ತಾರೆ. ನನ್ನ ಚಾನಲ್ಲು ಕೂಡ ನಾನು ಇದ್ರ ಬಗ್ಗೆನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ, ವೀಡಿಯೋನ ತಿಳಿಸಿದ್ದೀನಿ. ಆ್ಯಂಡ್ ಈ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ನಿಮ್ಮ ಅಕೌಂಟಿಂದ 200 ರೂಪಾಯಿ ಹಣ ಡೈರೆಕ್ಟಾಗಿ ಕಟ್ ಆಗ್ತಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ಯಾಕಪ್ಪ ಈ ಥರ ಸಡನ್ನಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ನೀವು ಕೇಳ್ಬೋದು. ಸೊ ಪ್ರತಿ ತಿಂಗಳು 2,000 ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗ್ತಿತ್ತು. ಆ್ಯಂಡ್ ಆ ಗೃಹಲಕ್ಷ್ಮಿ ಸಂಘಕ್ಕೆ ಮತ್ತೆ ನೀವು ಆ ಒಂದು 200 ರೂಪಾಯಿನ ಬಿಡಿಸ್ಕೊಂಡೋಗಿ ಮತ್ತೆ ಅಲ್ಲಿ ಹೋಗಿ ಹಾಕಬೇಕಾಗತ್ತೆ. ನಿಮಗೆ ಸುಮ್ಮನೆ ಕಷ್ಟ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಸರ್ಕಾರದವರೇ ಈ ರೀತಿಯಾಗಿ ಪ್ಲ್ಯಾನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಪ್ರತಿ ತಿಂಗಳು 2,000 ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತಲ್ಲ, ಸೊ ಅದರಲ್ಲಿ 200 ರೂಪಾಯಿ ಕಟ್ಟಾಗಿ ಇನ್ನು ಗೃಹಲಕ್ಷ್ಮಿ ಸಂಘಕ್ಕೆ ಜಮೆ ಆಗ್ತಾ ಇದೆ ನಿಮ್ಮ ಹೆಸರಲ್ಲಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನು ಮುಂದೆ ಪ್ರತಿ ತಿಂಗಳು ಕೂಡ 1,800 ರೂಪಾಯಿ ಹಣನೇ ಜಮೆ ಆಗುವಂಥದ್ದು. 2,000 ರೂಪಾಯಿ ಹಣ ಜಮೆ ಆಗೋದಿಲ್ಲ. ಸೊ ನಿಮಗೆಲ್ಲ 1,800 ರೂಪಾಯಿ ಬೇಡ, 2,000 ರೂಪಾಯಿನೇ ನಮಗೆ ಜಮೆ ಆಗಬೇಕು, ಗೃಹಲಕ್ಷ್ಮಿ ಸಂಘ ಬೇಡ ಅಂದರೆ ನಾವೇನು ಮಾಡಬೇಕು, ನೀವೆಲ್ಲ ಏನು ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ. ಸೊ ಈಗ ಗೃಹಲಕ್ಷ್ಮಿ ಸಂಘದ ಬಗ್ಗೆ ಮಾತಾಡಿದ್ರೆ, ಸೊ ಗೃಹಲಕ್ಷ್ಮಿ ಸಂಘಕ್ಕೆ ಜಸ್ಟ್ ನೀವು 200 ರೂಪಾಯಿ ಮಾತ್ರ ಡೆಪಾಸಿಟ್ ಮಾಡಬೇಕಾಗತ್ತೆ ಪ್ರತಿ ತಿಂಗಳು ಕೂಡ. ಈ ರೀತಿಯಾಗಿ ನಿಮಗೆ ಮಾಡಿದ್ರೆ 30,000ದಿಂದ 3 ಲಕ್ಷದವರೆಗೂ ಕೂಡ ಸಾಲ ರೂಪದಲ್ಲಿ ನಿಮಗೆ ಹಣ ಸಿಗುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಸಾಕಷ್ಟು ಮಹಿಳೆಯರು ಅವರು ಒಂದು ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋದಕ್ಕೆ, ಅವರ ಸ್ವಂತ ಬಿಸ್ನೆಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ವಿತೌಟ್ ಏನು ಡಾಕ್ಯುಮೆಂಟ್ಸ್ ತೊಗೊಳ್ದೆ, ಇದು ಕೂಡ ಏನು ಬಡ್ಡಿ ಕೂಡ ತೊಗೊಳ್ದೆ ಇಲ್ಲಿ ನಿಮಗೆ ಉಚಿತವಾಗಿ 30,000ದಿಂದ 3 ಲಕ್ಷದವರೆಗೂ ಕೂಡ ಹಣ ಸಿಗ್ತಾ ಇರೋವಂಥದ್ದು. ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಇನ್ನು 1,800 ರೂಪಾಯಿ ಪ್ರತಿ ತಿಂಗಳು ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ. ಆ್ಯಂಡ್ ನಿಮಗೆ ಇಲ್ಲ 1,800 ರೂಪಾಯಿ ಬೇಡ, ನಮಗೆ ಗೃಹಲಕ್ಷ್ಮಿಗಳ ಸಂಘನೇ ಬೇಡ, ಬರೀ 2,000 ರೂಪಾಯಿ ಇದ್ದರೆ ಸಾಕು ಅಂತ ಅಂದ್ಕೊಳ್ಳೋರಾದರೆ ಗೃಹಲಕ್ಷ್ಮಿ ಸಂಘಕ್ಕೆ ಅಪ್ಲಿಕೇಶನ್ ಹಾಕ್ತಾರಲ್ಲ, ಅದಕ್ಕೆ ಹಾಕದೇ ಇದ್ದರೆ ನಿಮಗೆ 2,000 ರೂಪಾಯಿ ಅಂದರೆ 1,800 ರೂಪಾಯಿ ಅಂದರೆ 200 ರೂಪಾಯಿ ಹಣ ಕಟ್ಟಾಗೋದಿಲ್ಲ. ಆ ಒಂದು ಗೃಹಲಕ್ಷ್ಮಿ ಸಂಘಕ್ಕೆ ನೀವು ಸೇರಿಲ್ಲ ಅಂದರೆ ನಿಮಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಬರುತ್ತಲ್ಲ, ಅದೇ ರೀತಿ ಕೂಡ ಹಣ ಜಮೆ ಆಗುತ್ತೆ. ಇಲ್ಲ ನಾವು ಗೃಹಲಕ್ಷ್ಮಿ ಸಂಘಕ್ಕೆ ಸೇರ್ತೀವಿ ಅಂದರೆ 1,800 ರೂಪಾಯಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ. ಸೊ ಒಂದು ಕೆಲಸ ಮಾಡಬೇಕು ಅಂದರೆ ನೀವು ಗೃಹಲಕ್ಷ್ಮಿ ಸಂಘಕ್ಕೆ ಸೇರಿದೋರಿದೆ ಇದೊಂದು ಕೆಲಸ ಅಂತಲೇ ಹೇಳ್ಬೋದು. ಆ್ಯಂಡ್ ಇದಾಗಿರುತ್ತೆ ಇವತ್ತಿನ ವೀಡಿಯೋ ಬಂದುಬಿಟ್ಟು. ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.